ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ನಮ್ಮ ಬೆಂಗಳೂರು ಬುಲ್ಸ್ಗೆ ಹೊಸದಾಗಿ ಹೆಡ್ ಕೋಚ್ ಆಗಿರುವಂಥ BC ರಮೇಶ್ ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿದ್ರು ಬೆಂಗಳೂರು ಬುಲ್ಸ್ ಫ್ಯಾನ್ಸ್ ಅವರು. ಇವರೇ ಕೋಚ್ ಆಗಬೇಕು ಅಂತ ಫೈನಲಿ ಬೆಂಗಳೂರು ಬುಲ್ಸ್ ಅವರಿಗೆ ಕೋಚಿಂಗ್ ಸ್ಥಾನನ ಹೆಡ್ ಕೋಚ್ ಸ್ಥಾನನ ಕೊಡ್ತಾ ಇದ್ದಂಗೆ ಒಂದು ಇಂಟರ್ವ್ಯೂನ ಮಾಡಿದ್ದಾರೆ. ಪಾಸಿಟಿವ್ ಅವರೇನೋ ಇಂಟರ್ವ್ಯೂನ ಮಾಡಿದ್ದಾರೆ. ಸೊ ಈ ಇಂಟರ್ವ್ಯೂಲಿ ಅವರು ಮಾತಾಡಿರೋದು ಏನು, ದೊಡ್ಡ ಟಾಪ್ ಕ್ವಾಲಿಟಿ ಪ್ಲೇಯರ್ ಬಗ್ಗೆನೂ ಮಾತಾಡಿದ್ದಾರೆ, ಯಂಗ್ ಪ್ಲೇಯರ್ಸ್ಗಳ ಬಗ್ಗೆನೂ ಕೂಡ ಮಾತಾಡಿದ್ದಾರೆ, ಆ್ಯಂಡ್ ಬೆಂಗಳೂರು ಬುಲ್ಸ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಸೊ ಏನೇನು ಮಾತಾಡಿದ್ರೆ ಅನ್ನೋ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ನ ಬಟನ್ಗೆ ಕ್ಲಿಕ್ ಮಾಡ್ಕೊಳ್ಳಿ ಮಗ್ಗ. ಬೆಂಗಳೂರು ಬುಲ್ಸ್ ಬಗ್ಗೆ ಮಾತಾಡಿರೋದೇನು ಅಂತಂದರೆ ಸೀಸನ್ 6 ಇವರು ಅಸಿಸ್ಟೆಂಟ್ ಕೋಚ್ ಆಗಿದ್ರಾ ಅಥವಾ ಯಾವ ಥರ ಬೆಂಗಳೂರು ಬುಲ್ಸಲ್ಲಿ ಇದ್ರು ಅನ್ನೋ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಸೀಸನ್ 6 ಬೆಂಗಳೂರು ಬುಲ್ಸ್ ಚಾಂಪಿಯನ್ ತಂಡ ಆಯಿತು. ರಣಧೀರ್ ಸಿಂಗ್ ಶಿರಾವತ್ ಅವರ ಒಂದು ಹೆಡ್ ಕೋಚಿಂಗ್ ಇದರಲ್ಲೇ ಆಗಿದ್ದು. ಬಟ್ ಇವ್ರು ಹೇಳೋ ಪ್ರಕಾರ ಇವರು ಕೂಡ ಹೆಡ್ ಕೋಚ್ಗೆ ಏನು ಕಮ್ಮಿ ಇರಲಿಲ್ಲ ಅಂತ ಹೇಳಿದರೆ, ನಾನು ಯಾವುದೇ ಅಸಿಸ್ಟೆಂಟ್ ಕೋಚ್ ಆಗಿರಲಿಲ್ಲ, ನಾನು ಕೂಡ ಒಂಥರ ಹೆಡ್ ಕೋಚ್ ಆಗಿದ್ದೆ. ಬಟ್ ಅವ್ರದ್ದು ಪೊಸಿಷನ್ ವೈಸ್ ಬಂತು ಅಂತಂದರೆ ಹೆಡ್ ಕೋಚ್ ಪೊಸಿಷನ್ನ ಒಬ್ಬರೇ ತೊಗೋಬೇಕಾಗಿತ್ತು, ಅದಕ್ಕೋಸ್ಕರ ಅವರಿಗೆ ಕೊಟ್ಟಿದ್ರು. ಅದನ್ನು ಬಿಡ್ತು ಅಂತಂದರೆ ನಾನು ಯಾವ ಹೆಡ್ ಕೋಚ್ಗೂ ಏನು ಕಮ್ಮಿ ಇರಲಿಲ್ಲ. ಆ ಒಂದು ಸೀಸನಲ್ಲಿ ನನ್ನ ಕೈಯಲ್ಲಿ ಏನೇನು ಆಗಬೇಕಾಗಿತ್ತೋ ಅದನ್ನೆಲ್ಲನೂ ಕೂಡ ಮಾಡಿದ್ದೀನಿ. ಅದಕ್ಕೋಸ್ಕರನೇ ಬೆಂಗಳೂರು ಬುಲ್ಸು ಚಾಂಪಿಯನ್ ತಂಡವಾಗಿದ್ದು ಟೀಮ್ನ ಕಟ್ಟೋದಕ್ಕೆ ಸಿಕ್ಕಾಪಟ್ಟೆ ನನ್ನ ಪಾತ್ರ ಇಂಪಾರ್ಟೆಂಟ್ ಇತ್ತು ಸೀಸನ್ 6 ಕೂಡ ಅಂತ ಹೇಳಿದ್ದಾರೆ. ಸೊ ಸೀಸನ್ 6 ಏನೇನಾಯಿತು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೆ. ಬೆಂಗಳೂರು ಬುಲ್ಸ್ ಚಾಂಪಿಯನ್ಸ್ ಆಗಿದ್ದು. ಆ್ಯಂಡ್ ಎಲ್ಲ ಫ್ಯಾನ್ಸ್ಗಳು ಎಲ್ಲದನ್ನು ಕೂಡ ಕೇಳೋರಂತೆ, ಕಬಡ್ಡಿ ಫ್ಯಾನ್ಸ್ಗಳು, ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳು ಎಸ್ಪೆಷಲಿ, ಏನಕ್ಕೆ ನೀವು ಬೆಂಗಳೂರು ಬುಲ್ಸ್ಗೆ ಬರ್ತಾ ಇಲ್ಲ, ಬೆಂಗಳೂರು ಬುಲ್ಸ್ಗೆ ಕೋಚಿಂಗ್ ಏನಕ್ಕೆ ಮಾಡ್ತಾ ಇಲ್ಲ, ನೀವು ಬೇರೆ ಬೇರೆ ತಂಡಗಳಿಗೆ ಕೋಚಿಂಗ್ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಇವ್ರಿಗೂ ಏನೋ ಒಂದು ಸ್ವಲ್ಪ ಅನ್ಸದಂತೆ, ಇಲ್ಲ ಗುರು ನಾವು ಬೆಂಗಳೂರು ಬುಲ್ಸ್ಗೆ ಕೋಚಿಂಗ್ ಮಾಡಬೇಕಲ್ಲ, ಏನಕ್ಕೆ ಇಲ್ಲಿಗೆ ಬರ್ತಾ ಇದ್ದೀವಿ, ಏನಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇದ್ದೀವಿ ಅಂತ ಅನ್ಕೊತಾ ಇರುತ್ತೆ. ಬಟ್ ಬೆಂಗಳೂರು ಬುಲ್ಸ್ಗೆ ಇವರನ್ನೇ ಕೋಚಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಆ ಒಂದು ಆಪರ್ಚುನಿಟಿ ಅನ್ನೋದು ಸಿಗ್ತಾ ಇರಲಿಲ್ವಂತೆ. ಇವರನ್ನೇ ಕೋಚಿಂಗ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತಂತೆ. ಆ್ಯಂಡ್ ಅಪ್ರೋಚು ಕೂಡ ಇವರು ಕೆಲವೊಂದು ಟೈಮ್ ಮಾಡಿದ್ರು ಕೂಡ ಅದು ಸಿಗ್ತಾ ಇರಲಿಲ್ವಂತೆ. ಅಂದರೆ ಯಾಕೆ ಅಂತಂದರೆ ರಣಧೀರ್ ಸಿಂಗ್ ಶಿರಾವತ್ ಇದ್ರಲ್ಲ, ಅದಕ್ಕೋಸ್ಕರ ಅವಕಾಶ ಅನ್ನೋದು ಇವರಿಗೆ ಸಿಗ್ತಾ ಇರಲಿಲ್ಲ. ಹೆಡ್ ಕೋಚ್ ಅನ್ನೋ ಒಂದು ಪಟ್ಟ ಇವರಿಗೆ ಸಿಗ್ತಾ ಇರಲಿಲ್ಲ. ಸೊ ಇವಾಗ ಅವ್ರನ್ನ ಆಚೆ ಹಾಕ್ಬಿಟ್ಟು ಇವ್ರನ್ನ ಒಳಗಡೆ ಎಳ್ಕೊಂಡಿರೋದ್ರಿಂದ ಅವ್ರಿಗೆ ಅನ್ನಿಸ್ತಂತ ಬೆಂಗಳೂರು ಬುಲ್ಸ್ಗೆ ಇಲ್ಲ ಆಗೋರು ಏನೋ ಮಾಡಿದರೆ. BC ರಮೇಶು ಈ ಕಡೆ ಪುಣೇರಿ ಪಲ್ಟನ್ಸ್ನ ಚಾಂಪಿಯನ್ ಮಾಡಿದ್ದಾರೆ, ಆ ಕಡೆ ಬೆಂಗಾಲ್ ವಾರಿಯರ್ಸ್ನ ಚಾಂಪಿಯನ್ ಮಾಡಿದ್ದಾರೆ, ಜೊತೆಗೆ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಇದ್ದಾಗಲೂ ಕೂಡ ಚಾಂಪಿಯನ್ ಆಗಿತ್ತು ನಮ್ಮ ತಂಡ. ಸೊ ಅದರಿಂದ ಏನೋ ಅವ್ರು ಮಾಡ್ತಾ ಇದ್ದಾರೆ, ಏನೋ ಇವ್ರದ್ದಿದೆ ಸ್ಟ್ರಾಟಜಿಗಳು, ಇವ್ರನ್ನ ಎಳ್ಕೊಂಬಂದ್ಬಿಟ್ಟು ಇವ್ರ ಕೈಲೇನೆ ಕೋಚಿಂಗ್ ಮಾಡ್ಸೋಣ ಅಂತ ಬೆಂಗಳೂರು ಬುಲ್ಸ್ಗೆ ಅನಿಸಿ ಇವಾಗ ಹೆಡ್ ಕೋಚ್ ಪಟ್ಟನ ಕೊಟ್ಟಿರುವಂಥದ್ದು. ಆ್ಯಂಡ್ ಇವ್ರು ಮಾತಾಡಿದರೆ ಯಂಗ್ ಪ್ಲೇಯರ್ಸ್ಗಳ ಬಗ್ಗೆ, ಜೊತೆಗೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳ ಬಗ್ಗೆ. ಇವಾಗ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಬಗ್ಗೆ ಏನು ಅಂತಂದರೆ ಪ್ರದೀಪ್ ನಾರ್ವಾಲ್ ಅವರ ಆ ಒಂದು ಇಂಟರ್ವ್ಯೂಲಿ ಪ್ರದೀಪ್ ನಾರ್ವಾಲ್ ಸಿಂಪಲ್ಲಾಗೆ ಅವ್ರ ಇಂಟರ್ವ್ಯೂ ಅವರು ಒಂದು ಕ್ವಶನ ಕೇಳಿದ್ದಾರೆ. ಸೊ ಪ್ರದೀಪ್ ನಾರ್ವಾಲ್ ಅವರು ಫಾರ್ಮಲ್ಲಿಲ್ಲ, ಇವಾಗ ಏನು ಮಾಡ್ತೀರಾ ನೆಕ್ಸ್ಟ್ ಸೀಸನ್, ಅಪ್ಕಮಿಂಗ್ ಸೀಸನ್ ಅಂತ ಕೇಳಿದಾಗ ನನ್ನದೇ ಒಂದು ಪ್ಯಾಟರ್ನ್ ಇದೆ, ನನ್ನದೇ ಒಂದು ಸ್ಟ್ರಾಟಜಿ ಇದೆ, ನಾನು ಅಷ್ಟು ಜನನ ನಾನು ಇಟ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಟೀಮಲ್ಲಿ. ಸೊ ಆ ಪ್ಲೇಯರ್ಸ್ಗಳು ಮಾತ್ರ ನನ್ನ ಟೀಮಲ್ಲಿ ಇರ್ತಾರೆ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಅವ್ರು ಕೇಳೋಂಥ ಕ್ವಶನ್ಗೆ ಇವ್ರು ಕೊಟ್ಟಂಥ ಉತ್ತರ ನೋಡ್ತು ಅಂತಂದರೆ ಪ್ರದೀಪ್ ನಾರ್ವಾಲ್ನ ಈ ಸೀಸನ್ನು ಬಿಡ್ತಾರೆ ಬೆಂಗಳೂರು ಬುಲ್ಸು. ಸೋಕಾಲ್ಡ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳು ಹಂಗೆ ಹಿಂಗೆ ಅಂತೆಲ್ಲ ಇಟ್ಕೊಂಡು ತೊಗೊಂಡಿದ್ರಲ್ಲ, ಅವರೆಲ್ಲ ಬಿಟ್ಟು ಫಿಲ್ಟರ್ ಮಾಡಿಬಿಟ್ಟು ನಾನು ಯುವ ಪ್ರತಿಭೆಗಳ ಮೇಲೆ ಜಾಸ್ತಿ ಫೋಕಸ್ನ ಮಾಡಿದ್ದೀನಿ. ಎಕ್ಸ್ಪೆಷಲಿ ಸೌತ್ ಇಂಡಿಯನ್ ಯುವ ಪ್ರತಿಭೆಗಳು, ಇದನ್ನು ಫೋಕಸ್ ಮಾಡಿಬಿಟ್ಟು ಹೇಳಿದರೆ ಸೌತ್ ಇಂಡಿಯನ್ ಪ್ಲೇಯರ್ಸ್ ಆಯಿತು ಅಂತಂದರೆ ಜೀವ ಕೊಟ್ಬಿಟ್ಟು ಆಡ್ತಾರಂತೆ, ಪಣ ತೊಟ್ಬಿಟ್ಟು ಆಡ್ತಾರಂತೆ. ಅದೇ ನಾರ್ತ್ನ ಪ್ಲೇಯರ್ಸ್ಗಳನ್ನ ಎಳ್ಕೊಂಬಂತು ಅಂತಂದರೆ ಅದು ಯಂಗ್ ಪ್ಲೇಯರ್ಸ್ ಆಗಿರಲಿ ಯಾವುದೇ ಪ್ಲೇಯರ್ಸ್ ಆಗಿರಲಿ ಅಂಥ ಮಟ್ಟಿಗೆ ಒಂಥರ ಎಂತೂಸಿಯಾಸಮ್ ಇರೋದಿಲ್ಲ ಅವರಿಗೆ, ಗೆಲ್ಲಬೇಕು ಜೀವ ಕೊಟ್ಟು ಆಡಬೇಕು ಅನ್ನೋಂಥದ್ದು ಏನು ಇರೋದಿಲ್ಲ. ಬಟ್ ನಮ್ಮ ಸೌತ್ ಪ್ಲೇಯರ್ಗಳಾಯಿತು ಅಂತಂದರೆ ಸಖತ್ತಾಗಿ ಆಡ್ತಾರೆ, ನನಗೆ ಆ ಒಂದು ಕಾನ್ಫಿಡೆನ್ಸ್ ಇದೆ. ಎಕ್ಸ್ಪೆಷಲಿ ಯಂಗ್ ಪ್ಲೇಯರ್ಸ್ಗಳು, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳು ನನ್ನ ತಂಡದಲ್ಲಿ ನೀವು ನೋಡೋದಿಲ್ಲ, ಅಷ್ಟೇನಾಗಿ ನೋಡೋದಿಲ್ಲ. ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳಿಗೆ ಆಟಿಟ್ಯೂಡ್ ಅನ್ನೋದಿರುತ್ತೆ, ಬಟ್ ಯಂಗ್ ಪ್ಲೇಯರ್ಸ್ಗಳಿಗೆ ಆಟಿಟ್ಯೂಡ್ ಅನ್ನೋದಿರೋದಿಲ್ಲ. ಜೊತೆಗೆ ಯಂಗ್ ಪ್ಲೇಯರ್ಸ್ ಮಾಡೋವಂಥದ್ದನ್ನ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳು ಮಾಡೋಕ್ಕಾಗೋದಿಲ್ಲ. ಇವ್ರಿಗಿರುವಂಥ ಒಂದು ಎಂಡೂರೆನ್ಸು ಅವ್ರಿಗೆ ಇರೋದಿಲ್ಲ, ಇವ್ರಿಗಿರುವಂಥ ಒಂದು ಎನರ್ಜಿ ಆಗಿರಲಿ, ಸ್ಟ್ಯಾಮಿನಾ ಆಗಿರಲಿ ಯಂಗ್ ಪ್ಲೇಯರ್ಸ್ ಇರುವಂಥದ್ದು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳಿಗೆ, ಸುಮಾರು ವರ್ಷ ಆಡಿರುವಂಥ ಪ್ಲೇಯರ್ಸ್ಗಳಿಗೆ ಅವ್ರಿಗೆ ಇರೋದಿಲ್ಲ. ಕಬಡ್ಡಿ ಅಂತ ಬಂದಾಗ ಇದು ಎಂಡೂರೆನ್ಸ್ ಗೇಮ್ ಆಗುತ್ತೆ. ಸೊ ಬೇಕಾಗಿರೋ ಸಿಕ್ಕಾಪಟ್ಟೆ ಯಂಗ್ ಅಂಡ್ ಎನರ್ಜೆಟಿಕ್ ಪ್ಲೇಯರ್ಗಳು ಬೇಕು ನಮಗೆ. ಇವಾಗ 16 ವರ್ಷ 17 ವರ್ಷ ಇಂಥ ಪ್ಲೇಯರ್ಸ್ಗಳಿರ್ತಾರೆ. ಸೊ ಈ ಪ್ಲೇಯರ್ಸ್ಗಳನ್ನ ಕರ್ಕೊಂಬಂದು 1-2 ವರ್ಷ ಟ್ರೈನ್ ಮಾಡಿ ನಾವು ಒಂಥರ ಆ ಒಂದು ಪ್ಲೇಯರ್ಸ್ಗಳನ್ನ ಡೆವಲಪ್ ಮಾಡೋದಿದೆಯಲ್ಲ, ಸೊ ಅದು ಮೈನ್ ಆಗುತ್ತೆ ಇಲ್ಲಿ. ಸೊ ಅದನ್ನ ನಾನು ಕರೆಕ್ಟಾಗಿ ಮಾಡ್ತೀನಿ. ಆ್ಯಂಡ್ ಟೀಮಿಗೆ ಬೇಕಾಗಿರುವಂಥ ಪ್ಲೇಯರ್ಸ್ಗಳನ್ನ ಮಾತ್ರ ತಗೊಂತೀನಿ, ಬೇಡವಾಗಿರುವಂಥ ಪ್ಲೇಯರ್ಸ್ಗಳನ್ನ ಬಿಡ್ತೀನಿ. ಆ್ಯಂಡ್ ಆಪ್ಷನ್ಗಿನ್ನ ಮುಂಚೆ, ರಿಟೆನ್ಷನ್ಗಿನ್ನ ಮುಂಚೆ ಇವಾಗ ಯಾರನ್ನ ತೊಗೊತೀವಿ, ಯಾರನ್ನ ಇಟ್ಕೊತೀವಿ, ಯಾರನ್ನ ಬಿಡ್ತೀವಿ ಅನ್ನೋದನ್ನೆಲ್ಲ ನಾನು ಇವಾಗ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿದರು. ಬಟ್ ಅವರು ಮಾತಲ್ಲೇ ಗೊತ್ತಾಗ್ತು ಪ್ರದೀಪ್ ನಾರ್ವಾಲ್ ಬಗ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡಿಲ್ಲ. ಆ್ಯಂಡ್ ಪ್ರದೀಪ್ ನಾರ್ವಾಲ್ ಅಂತೂ 100% ಶಾರ್ಟ್ ಆಗಿ ಬಿಡ್ತಾರೆ ಅಂತ ಗೊತ್ತಾಗ್ತಾ ಇತ್ತು. ಒಟ್ಟಿನಲ್ಲಿ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳನ್ನ ತೊಗೊಳೋದು ಕಮ್ಮಿ, ನನ್ನ ಫೋಕಸ್ ಏನಿದ್ರು ಕೂಡ ಯಂಗ್ ಪ್ಲೇಯರ್ಸು, ಅದರಲ್ಲೂ ನಮ್ಮ ಸೌತ್ ಇಂಡಿಯನ್ ಪ್ಲೇಯರ್ಸ್ಗಳು, ಲೋಕಲ್ ಪ್ಲೇಯರ್ಸ್ಗಳೆಲ್ಲ ಏನಿದ್ದಾರೆ, ಸೊ ಇವ್ರ ಮೇಲೆ ಸಿಕ್ಕಾಪಟ್ಟೆ ಫೋಕಸ್ ಇಟ್ಟಿದ್ದೀನಿ, ನೋಡೋಣ ಅದೇನಾಗುತ್ತೆ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ
12 ಟೀಮ್ನ ನಾನು ಆದಷ್ಟು ನಂಬರ್ 1 ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಬೆಂಗಳೂರು ಬುಲ್ಸ್ ನಂಬರ್ 12 ಇದೆ, ಈ ಸೀಸನ್ ಆಗ್ತಾ ಇದ್ದಂಗೆ ನಂಬರ್ 1 ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ನಮ್ಮ ಹೊಸ ಕೋಚು BC ರಮೇಶ್ ಮೇಲೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಎಲ್ಲರಿಗೂ ಕೂಡ ಇದೆ. ಆ್ಯಂಡ್ ಈ ಇಂಟರ್ವ್ಯೂ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬಾಸ್ ಟಿವಿ ಅವರು ಮಾಡಿರೋದು, ಹೋಗ್ಬಿಟ್ಟು ನೋಡಿ, ಕನ್ನಡದಲ್ಲೇ ಇದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.